ರಾಜ್ಯ ಕೇಸರಿ ಪಾಳ್ಯದಲ್ಲಿ ಬಿಹಾರ ಗೆಲುವಿನ ಹುಮ್ಮಸ್ಸು ಕಾಣಿಸ್ತಾ ಇದೆ. ಇದೇ ಹುಮ್ಮಸ್ಸಿನಲ್ಲಿ ನೂತನ ಸಾರಥಿಯ ಆಯ್ಕೆಗೆ ಕಸರತ್ತು ಕೂಡ ನಡೀತಾ ಇದೆ. ರಾಜ್ಯ ಬಿಜೆಪಿಯಲ್ಲಿ ಮತ್ತೆ ನೂತನ ರಾಜ್ಯಾಧ್ಯಕ್ಷನ ಆಯ್ಕೆ ಬಗ್ಗೆ ಚರ್ಚೆಯಾಗ್ತಾ ಇದೆ. ಈ ಹಿಂದೆಯೂ ಆಗಿತ್ತು. ಆಗ ವಿಜಯೇಂದ್ರ ಅವರಿಗೆ ಹೈಕಮಾಂಡ್ ನಾಯಕರ ಶ್ರೀರಕ್ಷೆ ಸಿಕ್ಕಿತ್ತು. ಈಗ ದೆಹಲಿ ದಂಡಯಾತ್ರೆಗೆ ಸಜ್ಜಾಗಿದ್ದಾರೆ ಬಿಎಸ್ ಯಡಿಯೂರಪ್ಪ. ವಿಜಯೇಂದ್ರ ಅವರನ್ನೇ ಮುಂದುವರಿಸುವಂತೆ ಮನವಿ ಮಾಡಿಕೊಳ್ಳೋಕೆ ಬಿಎಸ್ ಯಡಿಯೂರಪ್ಪ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಅನ್ನುವಂತ ಮಾಹಿತಿ. ರಾಜ್ಯ ಬಿಜೆಪಿಯಲ್ಲೂ ಬದಲಾವಣೆಯ ಚರ್ಚೆ ನಡೀತಾ ಇದೆ. ನೂತನ ರಾಜ್ಯಾಧ್ಯಕ್ಷರ ಆಯ್ಕೆ ವಿಚಾರಕ್ಕೆ ಯಡಿಯೂರಪ್ಪ ಅಲರ್ಟ್ ಆಗಿದ್ದಾರೆ. ಯಾಕಂದ್ರೆ ಕೇಂದ್ರ ಸಂಸದೀಯ ಹಾಗೂ ಚುನಾವಣಾ ಸಮಿತಿಯ ಸದಸ್ಯ ಬಿಎಸ್ವೈ ಹಾಲಿ ರಾಜ್ಯಾಧ್ಯಕ್ಷರಾಗಿರುವಂತಹ ವಿಜಯೇಂದ್ರ ಅವರನ್ನೇ ಮುಂದುವರಿಸುವುದಕ್ಕೆ ಯಡಿಯೂರಪ್ಪ ಲಾಬಿ ಮಾಡುವುದಕ್ಕೆ ಮುಂದಾಗಿದ್ದಾರೆ ಅನ್ನುವಂಥ ಮಾಹಿತಿ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಧುಸೂದನ್ ನೀಡ್ತಾ ಹೋಗ್ತಾರೆ. ಮಧುಸೂದನ್, ಇತ್ತೀಚೆಗೆ ಕಬ್ಬು ಬೆಳೆಗಾರರ ಹೋರಾಟದ ಮೂಲಕವೂ ಕೂಡ ಹೈಕಮಾಂಡ್ ನಾಯಕರ ಮೆಚ್ಚುಗೆಯನ್ನ ಗಳಿಸಿದ್ದವರು ವಿಜಯೇಂದ್ರ ಅವರು. ಈ ಹಿಂದೆಯೂ ಒಂದ್ಸಲ ಸಾರಥಿಯ ಬದಲಾವಣೆಯ ಚರ್ಚೆಯಾಗಿತ್ತು. ಈಗ ಮತ್ತೊಮ್ಮೆ ಆ ಚರ್ಚೆ ಮುನ್ನೆಲೆಗೆ ಬಂದಿದೆ. ಏನು ಮಾಡುತ್ತೆ ಹೈಕಮಾಂಡ್? ಯಡಿಯೂರಪ್ಪ ಅವರು ಯಾವ ರೀತಿ ಹೈಕಮಾಂಡ್ ನಾಯಕರನ್ನ ಕನ್ವಿನ್ಸ್ ಮಾಡೋದಕ್ಕೆ ಮುಂದಾಗಿದ್ದಾರೆ? ಏನ್ ಡೀಟೇಲ್ಸ್ ಸಿಗ್ತಾ ಇದೆ ಮಧುಸೂದನ್? ವಿದ್ಯಾಶ್ರೀ, ಪ್ರಮುಖವಾಗಿ ರಾಜ್ಯ ಬಿಜೆಪಿಯ ಸಾರಥಿಯ ಆಯ್ಕೆ ಆಗಬೇಕಾಗಿದೆ. ಈಗಾಗಲೇ BY ವಿಜಯೇಂದ್ರ ಅವರು ಸಾರಥಿಯಾಗಿ ಕುಳಿತುಕೊಂಡು 2 ವರ್ಷ ಕಳೆದಿದೆ. 2 ವರ್ಷ ಕಂಪ್ಲೀಟ್ ಆಗಿ ಮಾಡಿರುವಂಥ ಹಿನ್ನೆಲೆಯಲ್ಲಿ ಅವ್ರನ್ನ ಬದಲಾವಣೆ ಮಾಡಿ ಅಥವಾ ಕಿರಿಯರಿಗೆ ಯಾಕೆ ಅವಕಾಶ, ಹಿರಿಯರಿಗೆ ಅವಕಾಶ ಕೊಡಿ ಅಂತ ಹೇಳಿ ಯಡಿಯೂರಪ್ಪ ಹಾಗೂ ವಿಜಯೇಂದ್ರ ವಿರೋಧಿ ಬಣ ಮೇಲಿಂದ ಮೇಲೆ ಈ ಹಿಂದೆನೇ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿದ್ದ ತಾಜಾ ಉದಾಹರಣೆ ನಮ್ಮ ಕಣ್ಮುಂದ್ಗಡೆ ಇದೆ. ಅದು ಬಸನಗೌಡ ಪಾಟೀಲ್ ಯತ್ನಾಳ್ ಇರಬಹುದು, ರಮೇಶ್ ಜಾರಕಿಹೊಳಿ ಇರಬಹುದು, ಅರವಿಂದ್ ಲಿಂಬಾವಳಿ ಇರಬಹುದು, GM ಸಿದ್ದೇಶ್ವರ್ ಇರಬಹುದು. ಎಲ್ಲರೂ ದೆಹಲಿ ಮಟ್ಟ ತನಕ ಹೋಗಿ ಲಾಬಿಯನ್ನು ಮಾಡಿದ್ರು BY ವಿಜಯೇಂದ್ರ ಅವರ ಬದಲಾವಣೆ ಆಗಬೇಕು ಅಂತ. ಇನ್ನೊಂದು ಹಂತದಲ್ಲಿ ಒಂದಷ್ಟು ಹಿರಿಯ ನಾಯಕರು ನೇರವಾಗಿ ವಿಜಯೇಂದ್ರ ಅವರು ಬೇಡ, ವಿಜಯೇಂದ್ರ ಅವರ ಬದಲಾವಣೆ ಮಾಡಿ ಅಂತ ಹೇಳಿದ್ರು. ಬಟ್ ಯಾವಾಗ ದೇಶದಲ್ಲಿ ಬಿಹಾರ ರಾಜ್ಯದ ಚುನಾವಣೆಯ ಫಲಿತಾಂಶ ಹೊರಬಿತ್ತೋ, ಈಗ ರಾಜ್ಯ ಬಿಜೆಪಿ ನಾಯಕರಲ್ಲೂ ಕೂಡ ಹುಮ್ಮಸ್ಸು ಇಮ್ಮಡಿಯಾಗಿದೆ. ಕಾರಣ ಏನು? ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆ ಆಗಬೇಕಾಗಿದೆ ವಿದ್ಯಾಶ್ರೀ. JP ನಡ್ಡಾ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರ ಕ್ಯಾಬಿನೆಟ್ನಲ್ಲೂ ಇದ್ದಾರೆ. ಬಿಜೆಪಿಯಲ್ಲಿ ಸಂಘಟನೆಯಲ್ಲಿ ರಾಷ್ಟ್ರೀಯ ಅಧ್ಯಕ್ಷರಾಗಿ ಕಾರ್ಯವನ್ನು ಕೂಡ ನಿರ್ವಹಣೆ ಮಾಡ್ತಿದ್ದಾರೆ. ಅವರ ಅಧಿಕಾರದ ಅವಧಿ ಕೂಡ ಮುಕ್ತಾಯ ಆಗಿದೆ. ಆದರೆ ಅವ್ರನ್ನ ಆಸ್ ಇಟ್ ಈಸ್ ಕಂಟಿನ್ಯೂ ಮಾಡಿದ್ದಾರೆ. ಅದೇ ರೀತಿ ರಾಜ್ಯದಲ್ಲೂ ಕೂಡ ರಾಜ್ಯಾಧ್ಯಕ್ಷರ ಅವಧಿ ಕಂಪ್ಲೀಟ್ ಆಗಿಲ್ಲ ಅಂದರೂ ಅವ್ರನ್ನ ಬದಲಾವಣೆ ಮಾಡಿ ಅನ್ನೋ ಕೂಗಂತೂ ಇದ್ದೇ ಇದೆ. ಈಗ ಅಖಾಡಕ್ಕೆ BS ಯಡಿಯೂರಪ್ಪನವರು ಎಂಟ್ರಿ ಆಗಿದ್ದಾರೆ. ಬಿಜೆಪಿಯ ಕೇಂದ್ರದ ಸಂಸದೀಯ ಹಾಗೂ ಚುನಾವಣಾ ಮಂಡಳಿಯ ಸದಸ್ಯನಾಗಿ ಯಾವಾಗ ಬಿಹಾರ ರಾಜ್ಯದ ಚುನಾವಣೆಯ ಫಲಿತಾಂಶ ಬಂತೋ, ರಾಜ್ಯ ಬಿಜೆಪಿಯಲ್ಲಿ BY ವಿಜಯೇಂದ್ರ ಅವರು ಕಳೆದ 2 ವರ್ಷದಲ್ಲಿ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಲೋಕಸಭಾ ಚುನಾವಣೆಯನ್ನು ಎದುರಿಸಿ ಬರೋಬ್ಬರಿ 15+2 17 ಕ್ಷೇತ್ರಗಳನ್ನು ಗೆಲ್ಲಲಿಕ್ಕೆ ಅವರ ಶಕ್ತಿ ಸಾಮರ್ಥ್ಯ ಎಲ್ಲವೂ ಇದೆ. ಅವರ ಓಡಾಟ ಇದೆ, ಪ್ರಯಾಣ ಇದೆ, ಸಂಘಟನೆ ಇದೆ ಅನ್ನೋ ಒಂದು ಮಾತನ್ನು ಹೈಕಮಾಂಡ್ ನಾಯಕರ ಹತ್ರ ಹೇಳಬೇಕಾಗಿದೆ. ಇನ್ನು 2028ರಲ್ಲಿ ಎದುರಾಗುವಂಥ ರಾಜ್ಯ ಸಾರ್ವತ್ರಿಕ ವಿಧಾನಸಭಾ ಕ್ಷೇತ್ರದ ಚುನಾವಣೆಯನ್ನು ಕೂಡ ಗಮನದಲ್ಲಿ ಇಟ್ಕೊಂಡು ಯುವಕರ ಕೋಟಾದ ಅಡಿಯಲ್ಲಿ, ಪ್ರಬಲ ವೀರಶೈವ ಲಿಂಗಾಯತ ಸಮುದಾಯದ ಕೋಟಾದ ಅಡಿಯಲ್ಲಿ ಮಾಜಿ ಮುಖ್ಯಮಂತ್ರಿಗಳ ಮಗನ ರಾಜಕೀಯದ ಅನುಭವದ ವಿಷಯವನ್ನು ಕೂಡ ಉಲ್ಲೇಖ ಮಾಡ್ತಾ ಕಳೆದ 2 ವರ್ಷದ BY ವಿಜಯೇಂದ್ರ ಅವರ ರಿಪೋರ್ಟ್ ಕಾರ್ಡ್ನ ಹೈಕಮಾಂಡ್ ನಾಯಕರ ಮುಂದೆ ಇಡ್ತಾ BY ವಿಜಯೇಂದ್ರ ಅವ್ರನ್ನೇ ಮರು ಆಯ್ಕೆ ಮಾಡಿ ಅನ್ನೋ ವಿಚಾರವನ್ನು ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಹತ್ರ ಹೇಳ್ತಾ, ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆಯಾದ ಬಳಿಕ ರಾಜ್ಯಕ್ಕೆ ಬಿಜೆಪಿಯ ನೂತನ ಸಾರಥಿಯಾಗಿ ಮತ್ತೊಮ್ಮೆ 3 ವರ್ಷಗಳ ಕಾಲ ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲದೆ ಅನ್ಡಿಸ್ಟರ್ಬ್ಡ್ ಲೀಡರ್ ಥರ BY ವಿಜಯೇಂದ್ರ ಅವ್ರನ್ನ ಮಾಡಿ ಅನ್ನೋ ಮಾತನ್ನ BS ಯಡಿಯೂರಪ್ಪ ಹೇಳೋರು ಇದ್ದಾರೆ ಅನ್ನೋ ಒಂದು ಮಾಹಿತಿ ಲಭ್ಯ ಆಗಿದೆ. ಇದರ ಮುಂದುವರೆದ ಭಾಗವಾಗಿ ಈಗಾಗಲೇ ಅವ್ರು ಯಾವಾಗ ಬೇಕಾದ್ರೂ ದೆಹಲಿಗೆ ಹೋಗಬಹುದು, ಕೇಂದ್ರದ ನಾಯಕರನ್ನ ಭೇಟಿ ಮಾಡಬಹುದು. ಬಿಹಾರ ರಾಜ್ಯದ ಚುನಾವಣೆಯ ಫಲಿತಾಂಶದ ಹುಮ್ಮಸ್ನಲ್ಲಿ ಇರೋ ಅಂಥ ರಾಜ್ಯ ನಾಯಕರಿಗೆ ಮತ್ತೊಮ್ಮೆ BY ವಿಜಯೇಂದ್ರ ಅವರೇ ಆ ರಾಜ್ಯಾಧ್ಯಕ್ಷರ ಆಗೋದ್ರ ಮೂಲಕ ಆ ಒಂದು ಹುಮ್ಮಸ್ಸನ್ನ ವೇಗವನ್ನು ಹೆಚ್ಚಿಸ್ತಾರೆ ಅನ್ನೋ ಒಂದು ಮಾಹಿತಿ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿದೆ ವಿದ್ಯಾಶ್ರೀ. ಥ್ಯಾಂಕ್ ಯು ಮಧುಸೂದನ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.